ಇದರ ನಡುವೆ 25ನೇ ದಿನಕ್ಕೆ ಕೊಲ್ಲಿಯ ರಕ್ತದೋಕಳಿ ಕಾಲಿಟ್ಟಿದೆ. ಮಧ್ಯಪ್ರಾಚ್ಯದ ಯುದ್ಧಕ್ಕೆ ಮತ್ತೆರಡು ದೇಶಗಳ ಎಂಟ್ರಿ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇರಾನ್ ವಿರುದ್ಧ ತೊಡೆಯನ್ನ ತಟ್ಟಿದಾವೆ ಸೌದಿ ಮತ್ತು UAE, ಎರಡು ಕೂಡ ಗಲ್ಫ್ ರಾಷ್ಟ್ರಗಳೇ. ಇರಾನ್ ನಿರಂತರ ದಾಳಿಯಿಂದ ಈಗ ಸೌದಿ ಮತ್ತು UAE ಕೆರಳಿದೆ ಅನ್ನೋದು ಗೊತ್ತಾಗ್ತಾ ಇದೆ. ತೈಲ ಗ್ಯಾಸ್ ಘಟಕದ ಹಾನಿಯಿಂದ ಎರಡು ದೇಶಗಳು ಕೂಡ ನಿಗಿ ಕೆಂಡವಾಗಿದ್ದಾವೆ. ತಮ್ಮ ಮೇಲಿನ ದಾಳಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ತೇವೆ ಅಂತ ಹೇಳಿ ತೊಡೆತಟ್ಟಿ ನಿಂತಿದ್ದಾವೆ. ಈ ಮೂಲಕ ಯುದ್ಧ ನಿಲ್ಲುವ ಹಂತದ ಸಂದರ್ಭದಲ್ಲಿಯೇ ಇದೇ ಯುದ್ಧ ಮತ್ತೊಂದು ಹಂತಕ್ಕೆ ಹೋಗಿಬಿಡುತ್ತಾ ಅನ್ನುವಂತಹ ಭಯ, ಆತಂಕ ಈಗ ಜಗತ್ತನ್ನು ಕಾಣ್ತಾ ಇದೆ. ಇಲ್ಲಿಯವರೆಗೂ ಕೂಡ ಡಿಫೆನ್ಸಿವ್ ಮೂಡಲ್ಲಿತ್ತು UAE ಆಗಿರಬಹುದು, ಸೌದಿ ಆಗಿರಬಹುದು. ಬಟ್ ಈಗ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಈಗ ನಾವು ಎಚ್ಚೆತ್ತುಕೊಳ್ಳಿಲ್ಲ ಅಂದರೆ ಪರಿಸ್ಥಿತಿ ಮತ್ತಷ್ಟು ವಿಕೋಪಕ್ಕೆ ಹೋಗುತ್ತೆ ಅಂತ ಹೇಳಿ ಅಟ್ಯಾಕಿವ್ ಮೂಡ್ಗೆ ಜಾರುವ ಎಲ್ಲ ಲಕ್ಷಣಗಳು ಕೂಡ ಕಾಣಿಸ್ತಾ ಇದೆ.